ಇದು ಕನ್ನೆ ಕುಡಿ ಬೀಳು ಅಥವಾ ಸುರುಳಿ ಕುಡಿ ಅಂತಲೂ ಹೇಳ್ತೀವಿ. ಹೀಗಿರುತ್ತೆ. ಇದನ್ನಿವತ್ತು ಕುಯ್ಕೊಂಡೋಗಿ ಚಟ್ನಿ ಮಾಡೋದನ್ನು ತೋರಿಸ್ತೀನಿ. ತಂಪಿರುವ ಜಾಗದಲ್ಲಿ ಜಾಸ್ತಿ ಬೆಳೆಯುತ್ತೆ ಇದು. ಇದನ್ನು ಕ್ಲೀನ್ ಮಾಡಿ ತೊಳ್ಕೊಳ್ತೀನಿ. ಇವತ್ತು ನಾನು ಕನ್ನೆ ಕುಡಿ ಅಥವಾ ಸುರುಳಿ ಕುಡಿ ಅಂತಲೂ ಹೇಳ್ತೀವಿ. ಅದರಿಂದ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಹುಣಸೆಹಣ್ಣು, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಮೆಣಸು, ತೆಂಗಿನ ತುರಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಜೀರಿಗೆ ಹುರ್ಕೊಳ್ತೀನಿ. ಎಣ್ಣೆ ಏನು ಹಾಕಲ್ಲ, ಹಾಗೆಯೇ ಡ್ರೈ ಆಗಿ ಹುರ್ಕೊಳ್ಳೋದು. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಸಾಕು, ಇದು ತೆಕ್ಕೊಳ್ತೀನಿ. ಇದೇ ಬಾಣಲಿಯಲ್ಲಿ ಈಗ ಸುರುಳಿ ಕುಡಿಯನ್ನು ಬೇಗ ಹಾಕ್ಕೊಳ್ತೀನಿ. ಹೆಚ್ಚಿನೂ ಹಾಕ್ಕೊಳ್ಬೋದು, ಈಗಿನ ಹಾಕ್ಕೊಳ್ಬೋದು. ಬೇಗ ಬೆಂದ್ಬಿಡುತ್ತೆ, ತುಂಬ ಹೊತ್ತು ಬೇಕಾಗಲ್ಲ. ನೀರು ಹಾಕ್ಕೊಳ್ತೀನಿ, ಉಪ್ಪು ಹಾಕ್ಕೊಳ್ತೀನಿ, ಒಂದು 4 ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ, ಜೀರಿಗೆ ಮೆಣಸು ಹಾಕ್ಕೊಳ್ತೀನಿ ಖಾರಕ್ಕೆ ಬೇಕಾಗಿ. ಇದು ಮಳೆಗಾಲದ ಅಡುಗೆ ಆದ್ದರಿಂದ ಸ್ವಲ್ಪ ಖಾರ ಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ತೀನಿ. ಕಡಿಮೆ ಬೇಕಿದ್ದವರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಹುಣಸೆಹುಳಿ ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಬೇಯಬೇಕು, ಒಂದು 5 ನಿಮಿಷದೊಳಗೆ ಬೆಂದೋಗುತ್ತೆ. ಸಾಕು, ಇದು ಬೆಂದಿದೆ. ಎಷ್ಟು ಸೊಪ್ಪಿತ್ತು ನೋಡಿ, ಸ್ವಲ್ಪ ಕಾಣ್ತಿದೆ. ಇದನ್ನು ತಣ್ಣಗಾದ್ಮೇಲೆ ರುಬ್ಬಿ ತೋರಿಸ್ತೀನಿ. ಮಿಕ್ಸಿ ಜಾರ್ ತಗೊಂಡು ಇದನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತೀನಿ. ಜಾಸ್ತಿ ಬೇಕಾಗಲ್ಲ, ತೆಂಗಿನ ತುರಿ ಹಾಕದೇನೂ ಮಾಡ್ಬೋದು. ನಾನು ಸ್ವಲ್ಪ ತೆಂಗಿನ ತುರಿ ಹಾಕಿ ಮಾಡ್ತಾಯಿದ್ದೀನಿ. ಜೀರಿಗೆ ಹುರಿದಿಟ್ಟಿದ್ನಲ್ಲ ಅದನ್ನು ಹಾಕ್ತೀನಿ. ರುಬ್ಬಿ ತಗೊಂಬರ್ತೀನಿ. ರುಬ್ಬಿದಾಗಿದೆ, ನೈಸಾಗಿ ರುಬ್ಬಿದ್ದೀನಿ. ನಾನು ಕಬ್ಬಿಣದ ಬಾಣಲೆಯಲ್ಲೇ ಬೇಯಿಸ್ಕೊಂಡಿರೋದ್ರಿಂದ ಕಬ್ಬಿಣದ ಅಂಶನೂ ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕಪ್ಪಾಗಿದೆ. ಒಂದು ಸ್ವಲ್ಪ ಜಾರ್ ತೊಳೆದು ನೀರು ಹಾಕ್ಕೊಳ್ತೀನಿ. ಹಿಂದೆ ನಾನು ಸುರುಳಿ ಕುಡಿ ತಂಬುಳಿ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಇವತ್ತು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೊಂದು ಒಗ್ಗರಣೆ ಮಾಡ್ತೀನಿ. ಇವತ್ತು ನೆಟ್ಟಿ ಇದೆ, ಅದಕ್ಕೆ ಅಡುಗೆ ಮಾಡಿದ್ದೀನಿ. ಪುಳಿಯೋಗರೆ ಕಲಿಸ್ಬೇಕು ಈಗ. ಒಗ್ಗರಣೆಗೆ ತೆಂಗಿನೆಣ್ಣೆ ಹಾಕ್ಕೊಳ್ತೀನಿ, ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ ಹಾಕ್ಕೊಳ್ತೀನಿ. ಒಂದೆರಡು ತುಂಡು ಮೆಣಸು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಚಟ್ನಿಗೆ ಸೇರಿಸ್ಕೊಳ್ತೀನಿ ಒಗ್ಗರಣೆನ. ತುಂಬ ಟೇಸ್ಟಾಗಿರುತ್ತೆ. ಮಳೆಗಾಲದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ಕಲಸಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಈ ಚಟ್ನಿ. ಇವತ್ತು ನಾನು ನಮ್ಮ ಮಲೆನಾಡು ಸ್ಪೆಷಲ್ ಸುರುಳಿ ಕುಡಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು, ಶೇರು, ಕಮೆಂಟ್ಗಳನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಹೈಪ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.